ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ, ಅವರ ಥಾಟ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಥಾಟ್ ಪ್ರೊಸೆಸ್ ಏನಾಗಿದೆ ಅಂತ ಅಂದ್ಬಿಟ್ಟು. ಓಕೆ, ದ ವೀಲ್ ಆಫ್ ಫಾರ್ಚೂನ್ ಬರ್ತಿದೆ. ದ ವೀಲ್ ಆಫ್ ಫಾರ್ಚೂನ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅಂತ ಅಂದರೆ ಈ ಒಂದು ಕಾರ್ಡ್ ಪ್ರಕಾರ ನಿಮ್ಮ ಒಂದು ಎಫರ್ಟ್ಸ್ ಅಥವಾ ನೀವೇನು ಆ ಪರ್ಸನ್ಗೆ ಫೀಲಿಂಗ್ಸ್ ಅನ್ನೋದನ್ನು ಇಟ್ಕೊಂಡಿದ್ದೀರಾ ಅದು ನಿಮಗೆ ಮತ್ತೆ ವಾಪಸ್ ರಿಟರ್ನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದರ ಅರ್ಥ. ವೀಲ್ ಅಂತ ಅಂದರೆ ಮೇಲೆ ಕೆಳಗಡೆ ಹೋಗುತ್ತೆ ಅಲ್ವಾ, ಒಂದು ಚಕ್ರ. ಹಾಗೆ ಜೀವನನೂ ಕೂಡ ಮೇಲೆ ಕೆಳಗಡೆ ಹೋಗುತ್ತೆ. ಈ ಪರ್ಸನ್ ಪ್ರೆಸೆಂಟಲ್ಲಿ ನಿಮ್ಮನ್ನ ಇಷ್ಟಪಟ್ಟಿಲ್ಲ ಅಂದರೂ ಫ್ಯೂಚರಲ್ಲಿ ಇಷ್ಟಪಡ್ತಾರೆ ಅಥವಾ ಫ್ಯೂಚರಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋವಂಥದ್ದು ಈ ಕಾರ್ಡ್. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಅಂತ ಅಂದರೆ ಒಂದು ನ್ಯೂ ಬಿಗಿನಿಂಗ್ ಅಥವಾ ಒಂದು ನ್ಯೂ ಲೈಫ್ ಅಥವಾ ಒಂದು ನ್ಯೂ ಪರ್ಸ್ಪೆಕ್ಟಿವಲ್ಲಿ ಜೀವನನ ನೋಡೋ ಅಂಥದ್ದು. ಹಾಗಾಗಿ ಈ ಪರ್ಸನ್ ಕರೆಂಟ್ ಸಿಚುವೇಶನಲ್ಲಿ ಅವರು ಅವರ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಅಥವಾ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನೆಲ್ಲ ದಾಟಿ ಈ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರೆಸೆಂಟ್ ಫೀಲಿಂಗ್ಸ್ ಅಂತ ನೋಡೋಣ ಅಂತ ಅಂದಾಗ ಈ ಪರ್ಸನ್ ಪ್ರೆಸೆಂಟಲ್ಲಿ ಅವರು ನಿಮ್ಮ ಫೀಲಿಂಗಲ್ಲಿದ್ದಾರೆ, ನಿಮ್ಮ ಒಂದು ಯೋಚನೆಯಲ್ಲಿದ್ದಾರೆ, ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅಂತ ಅಂದರೆ ವೀಲ್ ಅಂತ ಬಂದಾಗ ಕಷ್ಟ ಇರ್ಬೋದು, ಬಟ್ ಮತ್ತೆ ಅದರಿಂದ ಒಂದು ಸುಖ ಅನ್ನುವಂಥದ್ದು ಸಿಗುತ್ತೆ ಅಂತ ಆ ಪರ್ಸನ್ ನಂಬಿದ್ದಾರೆ. ಹಾಗಾಗಿ ಅವ್ರು ನಿಮ್ಮಿಂದ ದೂರ ಹೋಗಿದ್ರು, ಮತ್ತೆ ಆ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಬಿಕಾಸ್ ಈ ಕಾರ್ಡ್ ಬಂದು ನ್ಯೂ ಬಿಗಿನಿಂಗ್ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗ್. ಸೊ ಈ ಪರ್ಸನ್ ನಿಮ್ಮ ಜೊತೆ ಒಂದು ನ್ಯೂ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಬಿಕಾಸ್ 10 ಆಫ್ ಕಪ್ಸ್ ಅಂತ ಬಂದಿರೋದ್ರಿಂದ ಈ ಪರ್ಸನ್ ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಜೊತೆ ಇದ್ದರೆ ಆ ಒಂದು ಫೀಲಿಂಗ್ ಸದಾ ಕಾಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ನಂಬಿದ್ದಾರೆ. ಸೊ ಪ್ರೆಸೆಂಟಲ್ಲೂ ಕೂಡ ನಿಮ್ಮನ್ನು ಅವರು ಫ್ಯಾಮಿಲಿ ಥರನೇ ನೋಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಜೊತೆ ಇರಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಒಂದು ಫ್ಯಾಮಿಲಿನ ಕ್ರಿಯೇಟ್ ಮಾಡಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅಥವಾ ನಿಮ್ಮ ಜೊತೆ ಅವರು ಖುಷಿಯಾಗಿ ನೆಮ್ಮದಿಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಸದಾಕಾಲ ಇರಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿದೆ. 10 ಆಫ್ ಕಪ್ಸ್ ಇಸ್ ಲೈಕ್ ಒಂಥರ ಪ್ರೀತಿ, ಕರುಣೆ, ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ನಾನಿರ್ತೀನಿ ಅನ್ನೋ ಒಂದು ಮನಸ್ಥಿತಿ. ಸೊ ಹಾಗಾಗಿ ಈ ಪರ್ಸನ್ ನಿಮ್ಮದೇ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿಮ್ಮ ಜೊತೆನೇ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ದಟ್ ಆ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಕನೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು. 3 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಜೊತೆ ಆ ಪರ್ಸನ್ ಸದಾ ಒಂದು ಇವೆಂಟಲ್ಲಿ ಅಥವಾ ಒಂದು ಹೊರಗಡೆ ಹೊರಡೋದು ಬರೋದು ಅಥವಾ ನಿಮ್ಮ ಜೊತೆ ಒಂದು ಫ್ರೆಂಡ್ಶಿಪ್ ಥರ ಇರೋವಂಥದ್ದು, ಇಲ್ಲ ಅಂತ ಅಂದರೆ ನೀವಿಬ್ಬರು ಮತ್ತೆ ಮೊದಲಿನ ಥರ ಇರೋದು, ಇದನ್ನೆಲ್ಲ ಈ ಪರ್ಸನ್ ಅಪೇಕ್ಷೆ ಪಡ್ತಿದ್ದಾರೆ. ಮತ್ತೆ ಒಂದು ರೀಯೂನಿಯನ್ ಆಗಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ರೀಕನ್ಸಲೇಷನ್ ಅನ್ನುವಂಥದ್ದು ಫಾರ್ಮ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಸೊ ಈ ಪರ್ಸನ್ಗೆ ಒಂಥರ ಪಾಸಿಟಿವ್ ಒಪಿನಿಯನ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಅವರ ಜೀವನದಲ್ಲಿ ಅವರು ಕರೆಂಟ್ಲಿ ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ. ತುಂಬ ಅವರ ಪ್ರೆಸೆಂಟ್ ಲೈಫಲ್ಲಿ ಅವರು ತುಂಬ ಎಕ್ಸಾಸ್ಟ್ ಆಗಿದ್ದಾರೆ, ಟೆನ್ಷನಲ್ಲಿದ್ದಾರೆ. ಏನೋ ಅವ್ರು ಮಾಡಿರೋ ಅಂಥ ಪ್ಲ್ಯಾನ್ಗಳು ಸಕ್ಸಸ್ ಆಗ್ತಾ ಇಲ್ಲ, ಅವರು ಹ್ಯಾಪಿಯಾಗಿಲ್ಲ, ಯಾವುದೋ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಷನಲ್ಲಿ ಅವರು ಸಿಗಾಕೊಂಡಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಇಟ್ ಈಸ್ ಲೈಕ್ ಸ್ಟಕ್ ಸಿಚುವೇಶನ್. ಅವರು ಏನೇ ಒಂದು ಮಾಡ್ತಿದ್ರು ಕೂಡ ಅದರಲ್ಲಿ ಬರ್ಡನ್ ಅಂತ ಫೀಲ್ ಮಾಡ್ತಿದ್ದಾರೆ, ಹೆವಿ ಡ್ಯೂಟಿ ಅಂತ ಫೀಲ್ ಮಾಡ್ತಿದ್ದಾರೆ, ಸ್ಟ್ರೆಸ್ ಅಂತ ಫೀಲ್ ಮಾಡ್ತಿದ್ದಾರೆ. ಹೀಗಾಗಿ ಈ ಕಾರ್ಡ್ ಬಂದು ಇಟ್ ಶೋಸ್ ದಟ್ ಇಟ್ ಈಸ್ ಅ ಫ್ರಸ್ಟ್ರೇಷನ್. ಆ ಪರ್ಸನ್ ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ ಅವರ ಲೈಫಲ್ಲಿ ಅನ್ನೋವಂಥದ್ದು ತೋರಿಸ್ತಾ ಇದೆ. ಆ ಪರ್ಸನ್ಗೆ ಏನೋ ಒಂಥರ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ, ಧೈರ್ಯ ಇಲ್ಲ ಯಾವುದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ 5 ಆಫ್ ಸ್ವಾರ್ಡ್ ಅಂತ ಅಂದರೆ ನಿಮ್ಮ ಮತ್ತು ಆ ಪರ್ಸನ್ ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗಿರೋವಂಥ ಚಾನ್ಸಸ್ ಇದೆ. ಅಂದರೆ ನೀವು ಮತ್ತು ಅವರು ಲಾಸ್ಟ್ ಕಾನ್ವರ್ಸೇಷನಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಆಗಿ ಮಾತಾಡಿರೋದಾಗಿರ್ಬೋದು, ಆರ್ಗ್ಯುಮೆಂಟ್ ಆಗಿರೋದಾಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಈ ಥರದ್ದೆಲ್ಲ ಆಗಿ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಜಗಳ ಕ್ರಿಯೇಟ್ ಆಗಿರೋದ್ರಿಂದ ಆ ಪರ್ಸನ್ಗೆ
ನೀವು ಏನು ಅಟೆನ್ಷನ್ ಕೊಡಬೇಕು ಅಂತ ಅಂತಿದ್ರೆ ಆ ಅಟೆನ್ಷನ್ ಆ ಪರ್ಸನ್ ಕೊಡ್ತಾ ಇಲ್ಲ. ಹಾಗಾಗಿ ಆ ಪರ್ಸನ್ ನಿಮ್ಮಿಂದ ದೂರ ಇದ್ದಾರೆ. ಆದರೆ ಆ ಪರ್ಸನ್ಗೆ ಫೀಲಿಂಗ್ ಮಾತ್ರ ಇದೆ, ಆದರೆ ನೀವು ಕೇಳ್ತಿರೋವಂಥ ಅಟೆನ್ಷನ್ ಆ ಪರ್ಸನ್ ಕೊಡೋದಕ್ಕೆ ರೆಡಿಯಾಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಪರ್ಸನ್ ಸ್ವಲ್ಪ ದಿನ ಸುಮ್ಮನೆ ಲಾಂಗ್ ಡಿಸ್ಟೆನ್ಸಲ್ಲಿರೋಣ, ಏನು ಮಾತಾಡೋದೇ ಬೇಡ, ಏನು ರಿಯಾಕ್ಟ್ ಮಾಡೋದು ಬೇಡ, ಏನು ನಿಮ್ಮ ಜೊತೆ ಒಂದು ಟೈಮ್ನ ಸ್ಪೆಂಡ್ ಮಾಡೋದು ಬೇಡ, ಈ ಥರ ಅಂದ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಪ್ಲ್ಯಾನ್ ಇದೆ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು. ಆದರೆ ನಿಮ್ಮ ಹತ್ರ ವಾಪಸ್ ಬಂದರೆ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಿಮ್ಮ ಹತ್ರ ಕಿರಿಕಿರಿ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಪರ್ಸನ್ಗೆ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈ ಒಂದು ರಾಶಿ ಬಂದು ಸಿಂಹ ರಾಶಿ, ಧನು ರಾಶಿ ಮತ್ತು ಮೇಷ ರಾಶಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಅವರ ಯೋಚನೆ ಮಾಡ್ತಿರೋವಂಥ ವ್ಯಕ್ತಿ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಆಶಾಗಿ ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಫೀಲ್ ಆಗುತ್ತಲ್ಲ, ಆ ವ್ಯಕ್ತಿ ಬಂದು ನಿಮ್ಮ ಪಾರ್ಟ್ನರ್ ಕುಂಭ ರಾಶಿ ಮತ್ತು ಜೆಮಿನಿ ಅಂದರೆ ಮಿಥುನ ರಾಶಿ ಮತ್ತು ತುಲಾ ರಾಶಿ, ಕುಂಭ ರಾಶಿ ಇಷ್ಟ ಆಗಿರುತ್ತೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಆ ಪರ್ಸನ್ 1-10-19-28, 3-12-21, 30 ಮತ್ತು ಈ ಪರ್ಸನ್ ಬಂದು 5-9 ಆಗಿರೋವಂಥ ಚಾನ್ಸಸ್ ಇದೆ ಅವರ ಒಂದು ಡೇಟ್ ಆಫ್ ಬರ್ತ್. ಆ್ಯಂಡ್ ಈ ಪರ್ಸನ್ದು ಇನ್ಷಿಯಲ್ ಬಂದು SAEWHL NDS GHIBVU ಆಗಿರುತ್ತೆ. ಸೊ ನೋಡೋಣ ಈ ಪರ್ಸನ್ ಎನರ್ಜಿ ಇನ್ನೂ ಏನಿದೆ ಅಂತ. ಓಕೆ, 8 ಆಫ್ ವಾಂಡ್ಸ್ ಬರ್ತಾ ಇದೆ. 8 ಆಫ್ ವಾಂಡ್ಸ್ ಇಸ್ ಅ ಕಾರ್ಡ್ ಆಫ್ ಲೈಕ್ ಸಡನ್ನಾಗಿ ಚೇಂಜ್ ಆಗೋದು, ಸಡನ್ನಾಗಿ ಲೈಫಲ್ಲಿ ಮತ್ತೆ ವಾಪಸ್ ಬರೋದು, ಕಮ್ ಬ್ಯಾಕ್ ಮಾಡೋದು, ರೀಕನ್ಸಿಲೇಷನ್ ಆಗೋದು, ಎಷ್ಟೇ ದೂರ ಇದ್ರೂ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ಸೋದು, ಈ ಎನರ್ಜಿ ಕಾಣಿಸ್ತಾ ಇದೆ ಕಾರ್ಡಲ್ಲಿ. ಸೊ ದಟ್ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು. ಬಟ್ 4 ಆಫ್ ಸ್ವಾರ್ಡ್ ಅಂತ ಅಂದರೆ ಅವರು ಪ್ರೆಸೆಂಟ್ ಜೀವನದಲ್ಲಿ ಅವರು ಅಷ್ಟೊಂದು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ, ನೆಮ್ಮದಿಯಾಗಿಲ್ಲ, ಏನೋ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಷನಲ್ಲಿ ಸಿಗಾಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಓವರ್ಕಮ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದರೆ ಪ್ರೆಸೆಂಟಲ್ಲಿ ಅವ್ರು ಎಷ್ಟೇ ಸ್ಟ್ರಗಲ್ ಫೀಲ್ ಮಾಡ್ತಿದ್ರು ಪರ್ಸ್ನಲ್ ಲೈಫಲ್ಲಿ, ಅದರಿಂದ ಓವರ್ಕಮ್ ಮಾಡಿ ಬರ್ತಾರೆ. ಚಾರಿಯಟ್ ಕಾರ್ಡ್ ಬರ್ತಾ ಇದೆ, ಅಂದರೆ ನಿಮ್ಮನ್ನು ಹ್ಯಾಂಡಲ್ ಮಾಡ್ತಾರೆ, ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಎಷ್ಟೇ ಸ್ಟ್ರಗಲ್ ಇದ್ದರೂ ಅಟ್ ದ ಎಂಡ್ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಲೈಫ್ ಖುಷಿ ಅಥವಾ ಸಂತೋಷವಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಅಲ್ಲಿ ಒಂದು ಸಕ್ಸಸ್ ಅನ್ನುವಂಥದ್ದನ್ನು ನೀವು ನೋಡ್ಬೋದು ನಿಮ್ಮ ಒಂದು ಲೈಫಲ್ಲಿ ಆ ಪರ್ಸನ್ ಜೊತೆಗೆ. ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ 3 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯ ಒಂದು ಹಣಕಾಸಿನ ವಿಚಾರ ಏನಾದರೂ ನಡೆದಿದ್ರೆ ಅಥವಾ ಫಿನಾನ್ಷಿಯಲ್ ಟಾಪಿಕ್ ಆ ಥರದ್ದು ಏನಾದರೂ ಆಗ್ತಿದ್ರೆ ಅದನ್ನು ಅಟ್ಲೀಸ್ಟ್ ರಿಟರ್ನ್ ಮಾಡೋದಕ್ಕಾದರೂ ಈ ಪರ್ಸನ್ ಬರ್ತೀನಿ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದಾರೆ. ಅದೊಂದು ನೆಪನಾದರೂ ಇಟ್ಕೊಂಡು ನಿಮ್ಮ ಹತ್ರ ಮತ್ತೆ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ನಿಮ್ಮ ಹತ್ರ ಯಾವುದೇ ಒಂದು ಕೆಲಸ ಮಾಡಿಸ್ಕೊಂಡಿರೋದಾಗಿರ್ಬೋದು, ಅಥವಾ ನಿಮ್ಮ ಹತ್ರ ದುಡ್ಡು ತೊಗೊಂಡಿರೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಏನಾದರೂ ಒಂದು ಗಿಫ್ಟಾಗಿ ತೊಗೊಂಡಿರೋದಾಗಿರ್ಬೋದು, ಅದನ್ನು ಈ ಪರ್ಸನ್ ಮತ್ತೆ ವಾಪಸ್ ರಿಟರ್ನ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರು ನಿಮ್ಮ ಹತ್ರ ಬಂದು ಮತ್ತೆ ಈ ಒಂದು ಕನೆಕ್ಷನ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಮತ್ತೆ ನಿಮ್ಮ ಒಂದು ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು, ಮತ್ತೆ ಈ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ ಅಂತ ಅನ್ನಿಸ್ತಿದೆ ಇಲ್ಲಿ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫ್ಗೆ ಬಂದರೆ ನೀವು ಒಪ್ಕೊಳ್ತೀರಾ ಇಲ್ವಾ ಅಂತ ಅಂದ್ಬಿಟ್ಟು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತಿನ ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಥ್ಯಾಂಕ್ ಯು.